ದಿನ ನರಸಾಪುರ ಹೋಬಳಿಯ ಕೇಂದ್ರ ಭಾಗದಲ್ಲಿ ತುಂಬ ಅದ್ಭುತವಾಗಿ ಒಂದು ಯಥಾಸ್ಥಿತಿಯಾಗಿ ಶಬರಿಮಲೆಯಲ್ಲಿ ಏನು ನಾವು ದೇವಸ್ಥಾನದಲ್ಲಿ ಒಂದು ಚಿತ್ರಣ ಕಾಣ್ತೀವಿ, ಅದೇ ಒಂದು ಪರಿಕಲ್ಪನೆಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ದೇವಸ್ಥಾನವನ್ನು ನರಸಾಪುರ ಹೃದಯ ಭಾಗದಲ್ಲಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಸರಿಸುಮಾರು ಒಂದು 3 ವರ್ಷಗಳಿಂದ ಈ ಕೆಲಸ, ಕಟ್ಟಡದ ನಿರ್ಮಾಣದ ಕೆಲಸ, ದೇವಾಲಯದ ಕೆಲಸ ನಡೀತಾ ಇದೆ. ಅದಕ್ಕೆ ಅದರಲ್ಲಿ ಅಯ್ಯಪ್ಪ ಸ್ವಾಮಿ ಆದಿಯಾಗಿ ಗಣೇಶ, ಸುಬ್ರಹ್ಮಣ್ಯ ಇವೆಲ್ಲರ ಒಂದು ದೇವಾಲಯಗಳು ನಿರ್ಮಾಣ ಆಗಿ ಎಲ್ಲ ಕಲ್ಲಿನ ಕಟ್ಟಡ ಮತ್ತು ಎಲ್ಲವೂ ಕೂಡ ವಿಶಾಲವಾದಂಥ ಒಂದು ವ್ಯವಸ್ಥೆ, ಒಂದು ಸಣ್ಣ ಪುಟ್ಟದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ತಿರುಪತಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಮತ್ತು ಊಟದ ವ್ಯವಸ್ಥೆ ಕೂಡ ನಿರ್ಮಾಣ, ಇದನ್ನೆಲ್ಲ ಕೂಡ ನೋಡಿದರೆ ಭಾಳ ಆನಂದ ಆಗ್ತದೆ. ಸರ್, ಇದು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾಗ್ತಕ್ಕಂಥದ್ದು ಹೋಬಳಿ ಕೇಂದ್ರ ಭಾಗದಲ್ಲಿ ಇಟ್ಟಂಥ ಒಂದು ಅದ್ಭುತವಾದ ದೇವಸ್ಥಾನ. ಭಾಳ ಖುಷಿ ಮತ್ತು ಸಂತೋಷ. ಇದೊಂದು ಸಮಿತಿ ಕೂಡ ಇದೆ. ಏನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಒಂದು ದಿವಸ ನಮ್ಮ ಕುಮಾರಣ್ಣವರು, ಇನ್ನು ಉಪಾಧ್ಯಕ್ಷರು ಮತ್ತು ಒಂದು ಸದಾ ಪದಾಧಿಕಾರಿಗಳ ತಂಡ ಏನಿದೆ, ನಿರಂತರವಾಗಿ ಇದು ಅವ್ರ ಮನೆ ಕೆಲಸ ಅಥವಾ ಸ್ವಂತ ಕೆಲಸಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಶ್ರಮ ಹಾಕಿ ಒಂದು ಸಮರ್ಪಣೆ ರೀತಿಯಲ್ಲಿ ಇವತ್ತು ದೇವರ ಕೆಲಸ ಮಾಡ್ತಾಯಿದೆ. ವಾರ್ಷಿಕೋತ್ಸವ 3ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ನಿನ್ನೆಯಿಂದ ಸಂಜೆಯಿಂದ ಹೋಮಗಳು, ಪೂಜೆ ಮತ್ತು ಒಂದು ಪ್ರತಿಷ್ಠಾಪನೆ ಕಾರ್ಯಗಳು ಇವೆಲ್ಲ ಕೂಡ ಭಾಳ ವಿಶೇಷ ರೀತಿಯಲ್ಲಿ ನಡೆದು ಬರ್ತದೆ. ಇದಕ್ಕೆ ಇನ್ನೂ ಸುಮಾರು ಮುಖಂಡರು ಬಂದು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಭಕ್ತರು ಕೂಡ ಸುಮಾರು 100 ಜನ ಬೆಳಗ್ಗೆಯಿಂದ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಂಜೆ ತನಕ ಹೀಗೆ ಇರ್ತದೆ. ಈ ಒಂದು ದೇವಸ್ಥಾನ ಕೇವಲ ನರಸಾಪುರ ಅಂತಲ್ಲ, ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಬಂದು ಇಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡ್ತಾ ಇದ್ದಾರೆ. ನನಗೆ ಸಂತೋಷ ಇದೆ. ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಅಣ್ಣತಮ್ಮಂದರು, ಇದು ನರಸಾಪುರ ಹೇಳ್ಬೇಕಾದ್ರೆ ಸರ್ವಜನಾಂಗೀಯ ಶಾಂತಿಯ ತೋಟದಲ್ಲಿರ್ತಕ್ಕಂಥ ಒಂದು ಅನುಭವ ಆಗ್ತದೆ. ಎಲ್ಲ ಜಾತಿ ವರ್ಗದಲ್ಲಿರ್ತಕ್ಕಂಥ ಒಂದು ಸಮುದಾಯ ಇರ್ತಕ್ಕಂಥ ಒಂದು ಕೇಂದ್ರ. ಇಂಥ ಒಂದು ಜಾಗದಲ್ಲಿ ಎಲ್ಲರನ್ನೂ ವಿಶ್ವಾಸ ಪಡೆದು ಎಲ್ಲರನ್ನೂ ಇಲ್ಲಿ ಆಹ್ವಾನಿಸಿ ಇವತ್ತು ಪೂಜೆಗೆ ಅನುವು ಮಾಡಿಕೊಟ್ಟಂಥ ಸಮಿತಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು, ಅಭಿನಂದನೆ ತಿಳಿಸ್ತೀನಿ.